ಶುಭೋದಯ. ಒಂದು ಊರಲ್ಲಿ ಒಬ್ಬ ರಾಜ, ಅವ್ರಿಗೊಬ್ಬ ಬುದ್ಧಿವಂತ ಮಂತ್ರಿ. ಆ ಮಂತ್ರಿ ಸಲಹೆ ತೊಗೊಳ್ಳದೆ ರಾಜ ಏನು ಕೆಲಸನೂ ಮಾಡ್ತಿರ್ಲಿಲ್ಲ. ಆದರೆ ಒಂದಿನ ಸಭೆಯಲ್ಲಿ ಮಂತ್ರಿನ ಕರೆದುಬಿಟ್ಟು, ನೀವಿಷ್ಟು ಬುದ್ಧಿವಂತರಿದ್ದೀರಲ್ಲ, ಆದರೆ ನಿಮ್ಮ ಮಗ ದಡ್ಡಾರಿ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲರೂ ನಗಾಡ್ಬಿಡ್ತಾರೆ. ಮಂತ್ರಿಗೆ ಬೇಜಾರಾಗುತ್ತೆ. ಮನೆಗೆ ಬರ್ತಾರೆ ಮಂತ್ರಿ. ಮನೆಗೆ ಬಂದ್ಬಿಟ್ಟು ಮಗನ ಕೇಳ್ತಾರೆ, ಯಾಕೆ ಮಗ ನಿನ್ನ ಹಂಗೆ ಅಂದ್ಬಿಟ್ರು ರಾಜ, ನಿನ್ನ ದಡ್ಡ ಅಂದ್ಬಿಟ್ರು? ಇಲ್ಲ ಅಪ್ಪಾಜಿ, ದಿನ ಮಾರುಕಟ್ಟೆಗೆ ರಾಜರು ಬರ್ತಾರೆ ಬೆಳಗ್ಗೆ, ಬಂದು ಒಂದು ಕೈಯಲ್ಲಿ ಚಿನ್ನದ ಕಾಯಿನೂ ಒಂದು ಕೈಯಲ್ಲಿ ಬೆಳ್ಳಿ ಕಾಯಿನ ಇಟ್ಕೊತಾರೆ. ಯಾವ್ದು ಬೆಲೆ ಬಾಳುತ್ತೆ ಹೇಳು ಅಂತಾರೆ. ನಾನು ಬೆಳ್ಳಿ ಕಾಯಿನ ತೋರಿಸ್ತೀನಿ. ಎಲ್ಲ ನಗಾಡ್ತಾರೆ, ರಾಜರು ನಗಾಡ್ತಾರೆ. ಆಮೇಲೆ ಆ ಬೆಳ್ಳಿ ಕಾಯಿನ ನನ್ನ ಕೈಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸುಮಾರು ಇದು 1-1.5 ವರ್ಷದಿಂದ ನಡ್ಕೊಂಬಂದಿದೆ ಅಂತ ಹೇಳ್ತಾನೆ. ಯಾಕೆ ಮಗನೇ, ನಿನಗೆ ಗೊತ್ತಿಲ್ವಾ ಬೆಳ್ಳಿನ ಅಥವಾ ಚಿನ್ನನ ಬೆಲೆ ಬಾಳೋದು ಅಂತಂದಾಗ, ಗೊತ್ತಪ್ಪಾಜಿ, ಮೊದಲನೇ ದಿನವೇ ನಾನು ಚಿನ್ನ ಅಂತ ಎತ್ಕೊಂಡ್ಬಿಟ್ಟಿದ್ರೆ ನನಗೆ ಒಂದು ಚಿನ್ನದ ಕಾಯಿನ ಕೊಟ್ಬಿಟ್ಟು ರಾಜರು ಅಲ್ಲಿಂದ ಬುದ್ಧಿವಂತ ಅಂತ ಹೇಳಿರೋರು ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ಟಿರೋರು, ಮುಗಿದೋಗಿರೋದು ಅಲ್ಲಿ ಕತೆ. ಆದರೆ ಈಗ ನನ್ನ ಹತ್ರ 400ಕ್ಕಿಂತ ಹೆಚ್ಚು ಬೆಳ್ಳಿ ಕಾಯಿನ್ಗಳಿದ್ದಾವೆ ಅಂತ ತೋರಿಸ್ತಾನೆ. ಬೆಳ್ಳಿ ಕಾಯಿನ್ಗಳು. ಇವಾಗ ಬುದ್ಧಿವಂತ ಯಾರು? ಇದರ ಅರ್ಥ ಏನು ಗೊತ್ತಾ? ಬುದ್ಧಿವಂತಿಕೆಯನ್ನು 4 ಜನದ ಹತ್ರ ತೋರಿಸ್ಕೊಂಡು ಚಪ್ಪಾಳೆ ಹೊಡೆಸ್ಕೊಳ್ಳೋದ್ರಲ್ಲಿ ಏನು ಸುಖ ಇಲ್ಲ. ಅದ್ರ ಬದಲು ನಿಮ್ಮ ಕೆಲಸನ ನೀವು ಮಾಡಿಕೊಂಡು ಕರೆಕ್ಟಾಗಿ ಆಲೋಚನೆ ಮಾಡಿ ಹೆಜ್ಜೆ ಇಟ್ಟಾಗ ಅದರ ಲಾಭ ಜಾಸ್ತಿ. ಇದುವೇ ನಿತ್ಯ ಸತ್ಯ.